ಹಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವಾಟರ್ ಲಿಲ್ಲಿ ಗಿಡನ ಬೆಳೆಸೋದಕ್ಕಾಗಿರ್ಬೋದು ಅಥವಾ ಲೋಟಸ್ ಗಿಡಗಳನ್ನ ಬೆಳೆಸೋದಕ್ಕಾಗಿರ್ಬೋದು ಈ ಸಮಸ್ಯೆ ಅಂತೂ ಎದುರಿಸ್ತಿರ್ತೀರಾ, ಈ ಶಂಖಧುಳುಗಳ ಕಾಟ. ನಿಮ್ಮನೆಲ್ಲೂ ಕೂಡ ಈ ಶಂಖಧುಳುಗಳ ಕಾಟ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತ ಒಂದು ಟ್ರಿಕ್ ನ ಹೇಳ್ಕೊಟ್ಟಿದ್ದೀನಿ, ಅದು ಕೂಡ ಒಂದು ಕ್ಯಾಬೇಜ್ ಎಲೆಯಿಂದ ಶಂಖಧುಳುಗಳನ್ನ ಯಾವ ರೀತಿಯಾಗಿ ನಾವು ಓಡಿಸಬಹುದು ಅಂದ್ಕೊಂಡು ತೋರಿಸಿದೀನಿ. ಈ ಟ್ರಿಕ್ ತುಂಬಾನೇ ಸಿಂಪಲ್ ಆಗಿದೆ, ಆದ್ರೆ ನಾವು ಗಿಡಗಳ ಮೇಲೆ ಇದನ್ನ ಪ್ರಯೋಗ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗತ್ತೆ. ಬನ್ನಿ ಇವಾಗ ಯಾವ ರೀತಿಯಾಗಿ ಈ ಶಂಖಧುಳುಗಳು ಕಾಟ ಕೊಡುತ್ತೆ ನಮಗೆ ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ನನ್ನ ಗಿಡದಲ್ಲಿ ಯಾವ ರೀತಿಯಾಗಿ ಶಂಖಧುಳುಗಳೆಲ್ಲ ಆಗಿದೆ, ಇದನ್ನ ಯಾವ ರೀತಿಯಾಗಿ ಪತ್ತೆ ಹಚ್ಚೋದು ಎಲ್ಲದನ್ನು ಕೂಡ ನೋಡೋಣ. ಹೀಗೆ ಬೆಳಗಿನ ಜಾವದಲ್ಲಿ ಕೆಲವೊಂದ್ಸಲ ಶಂಖಧುಳುಗಳು ಮೇಲ್ಗಡೆ ಇರೋದಿಲ್ಲ, ಬಿಸಿಲು ಜಾಸ್ತಿ ಇರೋದ್ರಿಂದ ಇವು ಕೆಳಗಡೆ ಭಾಗದಲ್ಲಿ ಹೋಗಿ ಕುತ್ಕೊಂಡಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಈ ರೀತಿಯಾಗಿ ಫುಲ್ ಭೂಮಿ ಅಡಿಗಡೆ ಅಂದ್ರೆ ಮಣ್ಣಿನ ಮೇಲ್ಗಡೆ ಹೋಗಿ ಕುತ್ಕೊಂಡಿರುತ್ತದ. ಇಲ್ಲ ಅಂತ ಆದ್ರೆ ನಿಮ್ಮ ಗಿಡದಲ್ಲಿ ಶಂಖಧುಳ ಆಗಿದೆ ಅಂತ ಯಾವ ರೀತಿ ಗಮನಿಸಬಹುದು ಅಂದ್ರೆ ಎಲೆಗಳು ಈ ರೀತಿಯಾಗಿ ಹೋಲ್ ಆಗಿರುತ್ತೆ. ಈ ಹೋಲ್ ಆಗಿರೋದು ಏನಿದೆಯಲ್ಲ ಇದೆಲ್ಲದೂ ಕೂಡ ಶಂಖಧುಳುಗಳು ತಿಂದಿರೋಂಥದ್ದು. ಜೊತೆಗೆ ಇವಾಗ ಇಲ್ಲೊಂದು ತೋರಿಸ್ತೀನಿ ನೋಡಿ, ಇದು ಶಂಖಧುಳದ ಮೊಟ್ಟೆಗಳು. ಈ ರೀತಿಯಾಗಿ ಮೊಟ್ಟೆಗಳನ್ನ ಕೂಡ ಇಟ್ಕೊಂಡಿರುತ್ತದ. ಈ ರೀತಿಯಾಗಿರುವಂತ ಮೊಟ್ಟೆಗಳನ್ನ ನಾವು ಕೈನಲ್ಲಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಬಹುದು. ಎಲ್ಲಾ ಎಲೆಗಳ ಮೇಲೂ ಕೂಡ ಈ ರೀತಿ ಮೊಟ್ಟೆ ಇಟ್ರೆ ಕೈನಲ್ಲಿ ರಿಮೂವ್ ಮಾಡೋದಿಕ್ಕೆ ಆಗೋದಿಲ್ಲ. ಇದರಿಂದ ನಾವು ಕೆಮಿಕಲ್ ನ ಯೂಸ್ ಮಾಡ್ಬೋದು, ಆದ್ರೆ ನಾನು ನಮ್ಮನೆಯಲ್ಲಿ ಕೆಮಿಕಲ್ ನ ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ನಮ್ಮನೆ ಹತ್ರ ಕೆಲವೊಂದಿಷ್ಟು ಪಕ್ಷಿಗಳು ಬಂದ್ಕೊಂಡು ಈ ನೀರನ್ನ ಕುಡಿತವೆ, ಅದರಿಂದ ಅವುಗಳಿಗೆ ಹಾನಿ ಆಗೋದು ನನಗಂತೂ ಚೂರು ಕೂಡ ಇಷ್ಟ ಇಲ್ಲ. ಕೆಲವೊಬ್ರು ಮನೆಯಲ್ಲಿ ಮೀನ್ ಕೂಡ ಸಾಕಿರ್ತಾರೆ, ಆ ಮೀನಿಗೆ ಕೂಡ ಹಾನಿ ಆಗುವಂತ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಕೆಮಿಕಲ್ ನ ಬಳಸ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ಮೀನುಗಳನ್ನ ಬೇರೆ ಪೌಂಡ್ ನಲ್ಲಿ ಹಾಕೊಂಡ್ಬಿಟ್ಟು ಆಮೇಲೆ ನೀವು ಕೆಮಿಕಲ್ ನ ಬಳಸ್ಕೊಬಹುದು. ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಅನ್ಕೊಂಡು ಒಂದು ಪೌಡರ್ ಟೈಪ್ ನಲ್ಲಿ ಸಿಗುತ್ತೆ, ಅದನ್ನ ಬಾವಿ ಕ್ಲೀನ್ ಮಾಡೋದಿಕ್ ಕೂಡ ಹಾಕ್ತಾರೆ. ನೀವು ಬೇಕಾದ್ರೆ ಅದನ್ನ ಸ್ನೇಲ್ ನ ತೆಗೆದು ಹಾಕೋದಿಕ್ ಕೂಡ ಬಳಸ್ಕೊಬಹುದು. ಇದನ್ನ ಯಾವ ರೀತಿಯಾಗಿ ಬಳಸೋದು ಅಂದ್ರೆ ಸ್ವಲ್ಪ ನೀರಿಗೆ ಒಂದು ಚಿಟಿಕೆ ಆಗುವಷ್ಟು ನೀವು ಈ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ನ ಹಾಕೊಂಡು ನೀರ್ನಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈ ಪಾಂಡ್ ಒಳಗಡೆ ಹಾಕಿ, ಆಮೇಲೆ ಅದು ಫುಲ್ ನೀರ್ನಲ್ಲಿ ತೇಲ್ತಾ ಎಲ್ಲಾ ಸ್ನೇಲ್ಗಳು ಮೇಲಕ್ ಬರುತ್ತೆ. ಆ ಟೈಮ್ ನಲ್ಲಿ ನೀವು ಸ್ನೇಲ್ನೆಲ್ಲ ರಿಮೂವ್ ಮಾಡಿದ್ರೆ ಆಯ್ತು, ಅಷ್ಟೇನೆ. ತುಂಬಾನೇ ಸಿಂಪಲ್ ಆಗಿ ಇದು ಹೋಗುತ್ತೆ. ಆಮೇಲೆ ಮತ್ತೊಪ್ಪಾಸ ಆ ಪಾಂಡನ್ನೆಲ್ಲ ಚೆನ್ನಾಗಿ ಮಾಡಿ ತೊಳಿಬೇಕು. ಆ ಗಿಡದಲ್ಲಿ ಯಾವುದೇ ರೀತಿಯಾದಂತಹ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಅನ್ನೋದು ಸ್ವಲ್ಪನೂ ಕೂಡ ಉಳಿಬಾರ್ದು. 2-3 ಸಲ ಚೆನ್ನಾಗಿ ತೊಳಿಬೇಕಾಗತ್ತೆ. ಇಷ್ಟೆಲ್ಲ ರಿಸ್ಕ್ ಇಂತಕ್ಕೆ ಅಲ್ವಾ, ಅದಕ್ಕೋಸ್ಕರ ನಾನು ತುಂಬಾನೇ ಸಿಂಪಲ್ ಆಗಿ ಮನೇಲೆ ಸಿಗುವಂತ ಒಂದು ತರಕಾರಿ ಕ್ಯಾಬೇಜ್ ಎಲೆ, ಅದರಿಂದ ನಾನು ಸ್ನೇಲ್ ನ ಕಂಟ್ರೋಲ್ ಮಾಡ್ಕೊಂಡಿದೀನಿ. ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅನ್ಕೊಂಡು ಈ ಸಣ್ಣ ಒಂದು ವಿಡಿಯೋನ ಮಾಡಿ ನಿಮ್ಗೆ ಡೀಟೇಲ್ಸ್ ನ ಕೊಡ್ತಾ ಇದೀನಿ. ತುಂಬಾ ಜನ ವಾಟರ್ ಲಿಲಿ ಗಿಡಗಳನ್ನ ಕೂಡ ಕೇಳ್ತಾ ಇದ್ರಲ್ವಾ, ಇವಾಗ ನನ್ನ ಹತ್ರ ಅವೈಲಬಲ್ ಇದೆ. ಅಷ್ಟೇ ಅಲ್ಲ, ಇವಾಗ ಯುಗಾದಿಗೆ ಆಫರ್ ಕೂಡ ಬಿಟ್ಟಿದೀನಿ. ಯುಗಾದಿಯಿಂದ 1 ವಾರದ ತನಕ ಆಫರ್ ಇರುತ್ತೆ. ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ನ ಮಾಡಿ. ಚಾನಲ್ಗೆ ಯಾರಾದ್ರೂ ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋನ ನೋಡ್ರಿ. ನಾನು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡ್ತಾ ಇರ್ತೀನಿ. ಬನ್ನಿ ಹಾಗಿದ್ರೆ ಕ್ಯಾಬೇಜ್ ಎಲೆನ ಯಾವ ರೀತಿಯಾಗಿ ಬಳಸೋದು ಅಂತ ಇವಾಗ ನೋಡೋಣ. ಮೊದಲನೇದಾಗಿ ನಾನು ಕ್ಯಾಬೇಜ್ ಎಲೆನ ತಗೊಂಡಿದ್ದೀನಿ. ಈ ಕ್ಯಾಬೇಜ್ ನ ತಂದು ಸುಮಾರು ದಿನ ಆಯ್ತು, ಸ್ವಲ್ಪ ಹಾಳಾಗಕ್ಕಾಗಿತ್ತು ಅನ್ಕೊಂಡು ಇದನ್ನ ವಾಟರ್ ಲಿಲಿ ಗಿಡಗಳಿಗೆ ಬಳಸೋಣ, ಹೇಗಿದ್ರು ಸ್ನೇಲ್ ಆಗಿದೆಯಲ್ಲ ಅಂತ ಅನ್ಕೊಂಡು ತೆಗೆದಿಟ್ಕೊಂಡಿದ್ದೆ. ಇವಾಗ ಈ ಕ್ಯಾಬೇಜ್ ನಲ್ಲಿರುವಂತ ಎಲ್ಲಾ ಎಲೆಗಳನ್ನ ಕೂಡ ಒಂದೊಂದಾಗೆ ಸಪರೇಟ್ ಮಾಡ್ಕೊಬೇಕು. ಈಗ ಎಲ್ಲಾ ಕ್ಯಾಬೇಜ್ ಎಲೆಗಳನ್ನ ಕೂಡ ನಾನು ಸಪರೇಟ್ ಮಾಡಿ ತೆಗೆದಿಟ್ಕೊಂಡಿದೀನಿ. ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಕ್ಯಾಬೇಜ್ ಎಲೆನ 3-4 ದಿನದ ತನಕ ಒಂದು ಪಾಂಡ್ ನಲ್ಲಿ ನಾವು ಬಳಸ್ಕೊಬಹುದು. ಅದಕ್ಕೂ ಜಾಸ್ತಿ ದಿನ ಇಡೋದಿಕ್ ಹೋದ್ರೆ ಕ್ಯಾಬೇಜ್ ಎಲ್ಲ ಕೊಳ್ತು ಹೋಗುತ್ತೆ. ಹಾಗೆ ಗಿಡಗಳಿಗೆ ಅಂದ್ರೆ ಅಲ್ಲಿ ನೀರೆಲ್ಲ ಗಲೀಜ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ 3-4 ದಿನ ಬಳಸ್ಕೊಂಡ್ರೆ ಸಾಕು ಒಂದು ಕ್ಯಾಬೇಜ್ ಎಲೆನ. ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ವಾಟರ್ ಲಿಲ್ಲಿ ಪಾಂಡ್ಸ್ ನ ಕೂಡ ಇಟ್ಕೊಂಡಿದೀನಿ ನಾನು. ಆದ್ರೆ ಕಲರ್ಸ್ ಮಾತ್ರ ಜಾಸ್ತಿ ಇಲ್ಲ. ನೀವೆಲ್ಲ ಕೇಳ್ತೀರಾ ಅಂತ ಹೇಳ್ಕೊಂಡು ನಾನು ಒಂದನ್ನೇ ಡಿವೈಡ್ ಮಾಡಿ ಸುಮಾರಷ್ಟು ಮಾಡ್ಕೊಂಡಿದೀನಿ. ನಂಗೆ ಈ ಬಿಸಿಲು ಬೀಳುವಂತ ಜಾಗ ಅನ್ನೋದು ತುಂಬಾನೇ ಕಮ್ಮಿ ಇದೆ, ಇರೋದ್ರಲ್ಲೇ ನಾನು ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ತೋರಿಸ್ತಿದ್ದೀನಲ್ಲ, ಇದೇನ್ ಗೊತ್ತಾ, ಪಾಲಿನೇಷನ್ ಮಾಡಿರುವಂತ ಒಂದು ಸೀಡ್ಸ್, ಅದು ಅಲ್ಲೇ ಒಡೆದೋಗ್ಬಿಟ್ಟಿದೆ. ಅದನ್ನ ನಾನು ಪ್ಲಾಸ್ಟಿಕ್ ಇಂದ ಕಟ್ಟಿದ್ದೆ, ಆದ್ರೂ ಕೂಡ ಅದು ಸ್ವಲ್ಪ ಒಡೆದೋಗ್ಬಿಟ್ಟಿದೆ. ಅದನ್ನ ಯಾವ ರೀತಿಯಾಗಿ ಮತ್ತೆ ಪಾಲಿನೇಷನ್ ಮಾಡೋದು ಯಾವ ರೀತಿಯಾಗಿ, ಅಥವಾ ಪಾಲಿನೇಷನ್ ಮಾಡಿರುವಂತ ಸೀಡ್ಸ್ ನ ನಾವು ಯಾವ ರೀತಿಯಾಗಿ ಮತ್ತೆ ಗ್ರೋನ ಮಾಡ್ಬೋದು ಮುಂದೆ ಬರುವಂತ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಕ್ಯಾಬೇಜ್ ಎಲೆಗಳನ್ನೆಲ್ಲ ಈ ಪಾಂಡಿಗೆ ಹಾಕ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ಪಾಂಡ್ ನಲ್ಲಿ ಹಾಕೋದ್ರಿಂದ ಆ ಕ್ಯಾಬೇಜ್ ಎಲೆ ಸ್ಮೆಲ್ಲಿಗೆ ಇದೆಯಲ್ಲ, ಆ ಸ್ನೇಲ್ಗಳೆಲ್ಲ ಬಂದು ಅದ್ರ ಮೇಲೆ ಮುತ್ಕೊಳ್ಳೋದಿಕ್ಕೆ ಶುರು ಆಗತ್ತೆ.
ಈ ಸ್ನೇಲ್ಗಳೆಲ್ಲ ಬೆಳಗಿನ ಟೈಮ್ ನಲ್ಲಿ ಏನ್ ಮಾಡುತ್ತೆ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡುತ್ತೆ, ರಾತ್ರಿ ಟೈಮ್ ನಲ್ಲಿ ಫುಲ್ ಹೈಪರ್ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇವಾಗ ಕಂಬಳಿ ಹುಳುಗಳು ಹೇಗೆ ರಾತ್ರಿನಲ್ಲಿ ಕೆಲಸ ಮಾಡುತ್ತೆ ನೋಡಿ, ಅದೇ ರೀತಿಯಾಗಿ ಈ ಸ್ನೇಲ್ಗಳು ಕೂಡ ಅಷ್ಟೇನೆ. ರಾತ್ರಿನಲ್ಲಿ ಫುಲ್ ಕೆಲಸ ಮಾಡುತ್ತೆ, ಬೆಳಗಿನ ಜಾವ ಹೋಗಿ ಅಡಿಗಡೆ ಕುತ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಎಲೆಗಳ ಕೆಳಭಾಗದಲ್ಲಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನ ನೀವು ಬೆಳಗಿನ ಜಾವ ಹಾಕೋದ್ರಕ್ಕಿಂತ ಕ್ಯಾಬೇಜ್ ನ ಆದಷ್ಟು ಸಂಜೆ ಟೈಮ್ ನಲ್ಲಿ ಈ ರೀತಿಯಾಗಿ ಎಲ್ಲಾ ಪಾಂಡ್ ನಲ್ಲೂ ಕೂಡ ಒಂದ್ ಎರಡು ಮೂರು ಎಲೆಗಳನ್ನ ಈ ರೀತಿಯಾಗಿ ಹಾಕಿಟ್ಕೊಂಡ್ರೆ ಎಲ್ಲಾ ಸ್ನೇಲ್ಗಳು ಬಂದು ಕೂಡ ಈ ಕ್ಯಾಬೇಜ್ ಎಲೆ ಮೇಲೆ ಕೂರುತ್ತೆ. ಈ ಕ್ಯಾಬೇಜ್ ಎಲೆ ಮೇಲೆ ಯಾವ ರೀತಿಯಾಗಿ ಸ್ನೇಲ್ಗಳು ಕೂತಿದೆ ಅಂತ ನಿಮಗೆ ಇವಾಗ ನಾನು ತೋರಿಸ್ತೀನಿ ನೋಡಿ. ಇದನ್ನ ನಾನು ಹಾಕಿ 2-3 ದಿನ ಆಯ್ತು. ಇವಾಗ ಈ ಕ್ಯಾಬೇಜ್ ಎಲೆ ಮೇಲೆ ಯಾವ ರೀತಿಯಾಗಿ ಅಂಟ್ಕೊಂಡಿದೆ ನೋಡಿ, ಕೈಗೆಲ್ಲ ಬಂದು ಕುತ್ಕೊಳ್ತಾ ಇದೆ ಆ ಕ್ಯಾಬೇಜ್ ಎಲೆಯಿಂದ ತೆಗಿಬೇಕಾದ್ರೆ. ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಒಂದೇ ಸಲಕ್ಕೆ ಬರ್ತಾ ಇದೆ. ಇಷ್ಟೆಲ್ಲ ನಾನು ಸಾಕಷ್ಟು ಈ ಸ್ನೇಲ್ ಗಳನ್ನ ತೆಗ್ದು ಬಿಸಾಕಿದುಂಟು. ನಿಮಗೆ ಇವಾಗ ತೋರಿಸ್ತೀನಿ ನೋಡಿ, ಎಷ್ಟೊಂದು ಸ್ನೇಲ್ಗಳು ಗೊತ್ತಾ, ಅಲ್ಲಿ ಹೀಗೆ ಮಾಡಿ ಬಿಸಾಕಿದ್ರೆ ಸಾಕು, ಅದು ಊರ್ ತುಂಬಾ ಅಂದ್ರೆ ಮಣ್ಣಿನ ತುಂಬಾ ಇದು ಸ್ನೇಲ್ ಹೋಗಿ ಬಿದ್ಬಿಡುತ್ತೆ. ಆದ್ರೆ ನೀವು ಕ್ಯಾಬೇಜ್ ಎಲ್ಲ ನೀರಿಂದ ತೆಗಿಬೇಕಾದ್ರೆ ಸ್ವಲ್ಪ ಸ್ಲೋ ಹಾಕಿ ತೆಗಿರಿ. ಯಾಕಂದ್ರೆ ಕೆಲವೊಂದ್ಸಲ ಈ ಸ್ನೇಲ್ ನಾವು ಕೈ ಹಾಕಿದ ತಕ್ಷಣ ಎಲೆಯಿಂದ ಬಿಟ್ಕೊಂಡ್ ಬಿಡುತ್ತೆ ನೀರ್ನಲ್ಲಿ ಬಿಟ್ಕೊಂಡ ತಕ್ಷಣ ಏನಾಗುತ್ತೆ, ಇದು ಫುಲ್ ನೀರಿನ ಮೇಲೆಲ್ಲ ಸ್ಪ್ರೆಡ್ ಆಗಿ ಮತ್ತೆ ಇದು ನೀರೊಳಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಧಾನವಾಗಿ ನಾವು ಎಲೆನ ತೆಗಿಬೇಕು. ತುಂಬಾ ಅಲ್ಲಾಡ್ಸ್ಕೊಂಡ್ ತೆಗಿಯೋದಿಕ್ ಹೋದ್ರೆ ಅಂದ್ರೆ ಸ್ವಲ್ಪ ಹೀಗೆ ಒಂದ್ ಸ್ವಲ್ಪ ಎಲ್ಲಾದ್ರೂ ಸ್ಪ್ರೆಡ್ ಆಯ್ತು, ಒಂದ್ ಸ್ವಲ್ಪ ಇದಾಯ್ತು ಅಂದ್ರೆ ಅಲ್ಲೇ ನೀರ್ನಲ್ಲೇ ಬಿದ್ದು ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ತೆಗಿರಿ. ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಸ್ನೇಲ್ಸ್ ಗಳು ಕೂತ್ಕೊಂಡಿದೆ. ಈ ರೀತಿಯಾಗಿ ನೆಲಕ್ಕೆ 1-2 ಸಲ ಹೀಗೆ ಟ್ಯಾಪ್ ಮಾಡಿದ್ರೆ ಸಾಕು, ಆ ಸ್ನೇಲ್ ಗಳೆಲ್ಲ ಬಿದೋಗ್ಬಿಡುತ್ತೆ. ಇದು ನೀರಿಂದ ಮೇಲ್ ಬಂದ್ರೆ ಸಾಕು, ಈ ಸ್ನೇಲ್ ನೀರಿಂದ ಹೊರಗಡೆ ಬಂದ ತಕ್ಷಣ ಎಲ್ಲಾ ಸ್ನೇಲ್ ಗಳು ಬಿಸಿಲಿಗೆ ಸತ್ತೋಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು ನಾನು ಎಷ್ಟೆಲ್ಲ ಸ್ನೇಲ್ಸ್ ನ ತೆಗ್ದು ಹಾಕಿದೀನಿ. ಜಸ್ಟ್ ನಾನು ನೈಟ್ ಟೈಮ್ ನಲ್ಲಿ ಹಾಕಿದಾಗ ಬೆಳಗಿನ ಟೈಮ್ ನಲ್ಲಿ ಬಂದು ತೆಗೆದ್ರೆ ಸಾಕು, ಎಷ್ಟೊಂದು ಸ್ನೇಲ್ ಗಳಿರುತ್ತೆ ಅಂದ್ರೆ ಸಾಕಷ್ಟು ಸ್ನೇಲ್ ಗಳು ಬಂದಿರುತ್ತೆ. ನೋಡ್ಬೋದು ಇದು ನೀರ್ನಲ್ಲಿ ಫುಲ್ ಕೆಳಗಡೆ ಯಾವ ರೀತಿಯಾಗಿ ಹೋಗಿ ಕುತ್ಕೊಂಡಿದೆ ಅಂತ ನೀವೇ ನೋಡ್ಬೋದು. ಇದೇ ರೀತಿಯಾಗಿ ಇರುತ್ತೆ ಅದು. ಇರೋದು ಇಷ್ಟು ಚಿಕ್ಕ ಆದ್ರೂ ಸಾಕಷ್ಟು ಕೆಲಸ ಮಾಡಿ ಎಲ್ಲಾ ಗಿಡಗಳನ್ನ ಹಾಳು ಮಾಡುತ್ತೆ. ಸ್ನೇಲ್ ನ ನಾವು ಯಾವ್ದೇ ಕಾರಣಕ್ಕೂ ನಮ್ ಪಾಟ್ ನಲ್ಲಿ ಬಿಟ್ಕೊಳ್ಳೇಬಾರ್ದು. ಇದು ಸ್ವಲ್ಪ ಎಲೆಗಳನ್ನ ತಿನ್ನುತ್ತೆ, ಏನು ಮಾಡಲ್ಲ ಅನ್ಕೊಂಡ್ ಸುಮ್ನಾಗ್ ಬಿಟ್ವಿ ಅಂದ್ರೆ ಸಂಪೂರ್ಣವಾಗಿ ನಮ್ಮ ಗಿಡನೇ ನಾಶ ಮಾಡೋ ಅಂತ ತಾಕತ್ತು ಆ ಸ್ನೇಲ್ ಗಳಿಗೆ ಇರುತ್ತೆ. ಕ್ಯಾಬೇಜ್ ಎಲೆನ ಇವತ್ ಸಂಜೆ ಹಾಕಿದಿರಾ ಅಂದ್ರೆ ಮರುದಿನ ಬೆಳಗ್ಗೆ ಇದನ್ನ ಒಂದ್ಸಲ ರಿಮೂವ್ ಮಾಡಿ ಮತ್ತೆ ಅದೇ ಪಾಂಡಿಗೆ ಹಾಕಿಡಿ. ಮತ್ತೆ ಅದರಲ್ಲಿರುವಂತ ಸ್ನೇಲ್ಗಳು ಮತ್ತೆ ಅದಕ್ಕೆ ಬಂದು ಕೂರುತ್ತೆ. ಮತ್ತೆ ಸಂಜೆ ಟೈಮ್ ನಲ್ಲಿ ರಿಮೂವ್ ಮಾಡ್ಬೋದು. ಸಂಜೆ ಟೈಮ್ ನಲ್ಲಿ ಅಂದ್ರೆ ಬೆಳಗಿನ ಜಾವ ಹಾಕಿದ್ರೆ ಸಂಜೆಗೆ ಅಷ್ಟೊಂದು ಬರೋದಿಲ್ಲ. ಸಂಜೆ ಟೈಮ್ ನಲ್ಲಿ ನೀವು ಹಾಕಿದ್ರೆ ರಾತ್ರಿ ಟೈಮ್ ನಲ್ಲಿ ಇದು ಸರಿಯಾಗಿ ಬಂದು ಎಲ್ಲಾ ಸ್ನೇಲ್ಗಳು ಅದರಲ್ಲಿ ಕೂರುತ್ತೆ. ಇದು ಕಂಟಿನ್ಯೂಸ್ ಒಂದು 3-4 ದಿನ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಕ್ಯಾಬೇಜ್ ಎಲೆನ ಹಾಕಿದ್ರೆ ಮಸ್ಟ್ ಅಂಡ್ ಶುಡ್ ನೀವು ಪಾಂಡ್ ಇಂದ ತೆಗೆದು ಒಂದ್ಸಲ ರಿಮೂವ್ ಮಾಡಿ ಸ್ನೇಲ್ ನ ರಿಮೂವ್ ಮಾಡಿ ಮತ್ತೆ ಆ ಕ್ಯಾಬೇಜ್ ಎಲೆನ ಬಳಕೆ ಮಾಡ್ಬೇಕು. ನಾವು ಪಾಂಡ್ ನಲ್ಲಿ ಕ್ಯಾಬೇಜ್ ಎಲೆ ಹಾಕಿದೀವಿ, ಅದು ಅಲ್ಲೇ ಸತ್ತೋಗುತ್ತೆ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಸತ್ತೋಗೋದಿಲ್ಲ. ಇವಾಗ ನಾವು ಕ್ಯಾಬೇಜ್ ಎಲೆನ ಹಾಕಿ ಬಿಟ್ಬಿಟ್ವಿ ಅಂದ್ರೆ ಸ್ನೇಲ್ ಗಳಿಗೆ ನಾವು ಆಹಾರನ ತಗೊಂಡೋಗಿ ಬಾಯಿ ಕೊಟ್ಟಂಗ ಆಗತ್ತಷ್ಟೇನೆ. ಅದಕ್ಕೋಸ್ಕರ ನಾವು ಇದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು. ನಾವು ಒಂದೊಂದನ್ನೇ ತೆಗೆದು ಕ್ಲೀನ್ ಮಾಡೋದ್ರಕ್ಕಿಂತ ಈ ಕ್ಯಾಬೇಜ್ ಎಲೆ ಅನ್ನೋದು ಬೆಸ್ಟ್. ಕೆಮಿಕಲ್ ನ ಬಳಸೋರು ಬಳಸಬಹುದು, ಬೇಡ ಅಂತ ನಾನು ಹೇಳೋದಿಲ್ಲ. ಆದ್ರೆ ಮೀನಿದ್ರೆ ಆದಷ್ಟು ಆರ್ಗ್ಯಾನಿಕ್ ಆಗಿ ಬಳಸ್ರಿ. ಮತ್ತೆ ಪಕ್ಷಿಗಳೆಲ್ಲ ಇವಾಗ ಬಿಸಿಲು ಟೈಮ್ ಅನ್ಕೊಂಡು ನೀರ್ ಕುಡಿಯೋದಕ್ಕೆ ಬರುತ್ತೆ, ಆದಷ್ಟು ಕೆಮಿಕಲ್ ನ ಅವಾಯ್ಡ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈ ಸಿಂಪಲ್ ಟ್ರಿಕ್ಸ್ ನ ನೀವು ಯೂಸ್ ಮಾಡಿದ್ರೆ ಗಿಡ ಹೆಲ್ದಿ ಆಗುತ್ತೆ, ಗಿಡಗಳಲ್ಲಿ ಎಲೆಗಳು ಡ್ಯಾಮೇಜ್ ಆಗೋದಿಲ್ಲ, ಫ್ಲವರ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸ್ನೇಹಗಳು ಜಾಸ್ತಿ ಆಯಿತು ಗಿಡದಲ್ಲಿ ಅಂದ್ರೆ ಫ್ಲವರ್ಸ್ ಕೂಡ ಕಮ್ಮಿ ಆಗುತ್ತೆ. ಕೆಲವೊಮ್ಮೆ ಮೊಗ್ಗುಗಳನ್ನು ತಿಂದು ಹಾಕುವಂತ ಚಾನ್ಸಸ್ ಕೂಡ ಇರುತ್ತೆ ಈ ಸ್ನೇಲ್ಗಳು. ಅಷ್ಟೇ ಅಲ್ಲ, ನ್ಯಾಚುರಲ್ ಮೆಥಡ್ ಕೂಡ ಸೇಫ್ ಆಗಿರುತ್ತೆ, ಗಿಡಗಳಿಗೆ ಯಾವುದೇ ರೀತಿಯಾದಂತ ಡ್ಯಾಮೇಜ್ ಆಗೋದಿಲ್ಲ. ಈ ಟ್ರಿಕ್ ನಿಮ್ಗೆ ಇಷ್ಟ ಆಯ್ತಾ? ಟ್ರೈ ಮಾಡಿ ಕಮೆಂಟ್ ನಲ್ಲಿ ಹೇಗಿತ್ತು ಅಂತ ರಿಸಲ್ಟ್ ನ ತಿಳಿಸಿ. ಇಂತ ಸಿಂಪಲ್ ಗಾರ್ಡನಿಂಗ್ ಟಿಪ್ಸ್ ಗೋಸ್ಕರ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.